ಭಾರತ ತಂಡಕ್ಕೆ ಸಿಕ್ಕ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ಗಿಂತ ಅಪಾಯಕಾರಿ ಆಟಗಾರರು. ಕೇವಲ ಎದುರಿಸಿದಂಥ 40 ಎಸೆತಗಳಲ್ಲಿ 280 ರನ್ ಸಿಡಿಸಿದ್ದು, ಹಾಗೆ ಟೀಮ್ ಇಂಡಿಯಾ ತಂಡಕ್ಕೆ ವಿರಾಟ್ ಮತ್ತು ರೋಹಿತ್ನಂಥ ಆಟಗಾರರು ಸಿಕ್ಕಿದ್ದಾರೆ. ಇನ್ನು ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಸಿಹಿ ಸುದ್ದಿಯಾಗಿದೆ. ವೀಕ್ಷಕರೇ, ಈ ಒಂದು ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಸ್ಥಾನವನ್ನು ಯಾರು ತುಂಬಲಿದ್ದಾರೆ ಎಂಬುದನ್ನು ದಯವಿಟ್ಟು ಈಗಲೇ ತಿಳಿಸಿ. ಹಾಗೆ ನೀವೇನಾದರೂ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, T20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದ ಬಳಿಕ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ವಿದಾಯವನ್ನು ಹೇಳಿದರು. ವೀಕ್ಷಕರನ್ನು ಈ ಇಬ್ಬರು ಆಟಗಾರರು ಭಾರತ ತಂಡಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಇನ್ನು ಇವರಂಥ ಆಟಗಾರರು ಭಾರತ ತಂಡಕ್ಕೆ ಸಿಗುವುದು ತುಂಬ ಕಷ್ಟಕರವಾಗಿದೆ. ಹೌದು ವೀಕ್ಷಕರೇ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೆ ಸಾಕಷ್ಟು ಫ್ಯಾನ್ಸ್ ಫಾಲೋವಿಂಗ್ ಇದೆ. ವೀಕ್ಷಕರೇ, ಇವರು ಆಡಿದಂಥ ಕ್ರಿಕೆಟನ್ನು ಹಲವಾರು ದಿಗ್ಗಜರು ನೆನೆಸುತ್ತಾರೆ. ಹೌದು ವೀಕ್ಷಕರೇ, 2024ರ T20 ವರ್ಲ್ಡ್ ಕಪ್ ಪಂದ್ಯಾವಳಿಯನ್ನು ಗೆದ್ದ ನಂತರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಒಟ್ಟಿಗೆ ಕೂಡಿ ವಿದಾಯವನ್ನು ಹೇಳಿದರು. ಹೌದು ವೀಕ್ಷಕರೇ, ಸೌತ್ ಆಫ್ರಿಕಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದುಕೊಂಡರು. ವೀಕ್ಷಕರೇ, ಇದಾದ ನಂತರ ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲೇ T20 ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದರು. ಇನ್ನು ವೀಕ್ಷಕರು, ಮರುದಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೋಹಿತ್ ಶರ್ಮಾ ಅವರು T20 ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದರು. ಇನ್ನು ವೀಕ್ಷಕರೇ, ಈ ಇಬ್ಬರು ಆಟಗಾರರ ಸ್ಥಾನವನ್ನು KL ರಾಹುಲ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ತುಂಬಲಿದ್ದಾರೆ. ಹೌದು ವೀಕ್ಷಕರೇ, ಕನ್ನಡಿಗನಾದ KL ರಾಹುಲ್ ಅವರು ಕೂಡ ಓಪನಿಂಗ್ ಸ್ಥಾನದಲ್ಲಿ ಕಣಕ್ಕಿಳಿಯುವ ಸಾಧ್ಯತೆ ಇದ್ದು, ಹಾಗೆ ವೀಕ್ಷಕರು ರೋಹಿತ್ ಶರ್ಮಾ ಅವರ ಸ್ಥಾನವನ್ನು KL ರಾಹುಲ್ ಅವರು ತುಂಬಲಿದ್ದಾರೆ. ಹಾಗೆ ವೀಕ್ಷಕರು, ವಿರಾಟ್ ಕೊಹ್ಲಿ ಅವರ ಸ್ಥಾನವನ್ನು ಸೂರ್ಯಕುಮಾರ್ ಯಾದವ್ ಅವರು ತುಂಬಲಿದ್ದಾರೆ. ಹೌದು ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಮತ್ತು ವಿರಾಟ್ ಕೊಹ್ಲಿ ಅವರು ಡಿಫ್ರೆಂಟ್ ಏನೆಂದರೆ, ಸೂರ್ಯಕುಮಾರ್ ಯಾದವ್ ಅವರು ಹೊಡಿ ಆಟಕ್ಕೆ ಮುಂದಾಗುತ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಸ್ಲೋ ಆಗಿ ಬ್ಯಾಟಿಂಗ್ ಮಾಡುತ್ತಿದ್ದರು. ಹೌದು ವೀಕ್ಷಕರೇ, ಆ ಒಂದು ಪಂದ್ಯದಲ್ಲಿ ಯಾವ ರೀತಿ ಕಂಡೀಷನ್ ಇರುತ್ತದೆ ಎಂದು ತಿಳಿದುಕೊಂಡು ವಿರಾಟ್ ಕೊಹ್ಲಿ ಅವರು ನಿಧಾನಗತಿಯಿಂದ T20 ಕರಿಯಲ್ಲಿ ಬ್ಯಾಟ್ ಬೀಸುತ್ತಿದ್ದರು. ಇನ್ನು ವೀಕ್ಷಕರೇ, 2024ರ IPLನಲ್ಲಿ ವಿರಾಟ್ ಕೊಹ್ಲಿ ಅವರು RCB ತಂಡದ ಪರ ಅತ್ಯುತ್ತಮವಾದ ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟ್ ಬೀಸಿದರು. ಆದರೆ ವೀಕ್ಷಕರೇ, ಇದೀಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಸ್ಥಾನವನ್ನು KL ರಾಹುಲ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಇವರ ಸ್ಥಾನವನ್ನು ತುಂಬಲಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇವರ ಸ್ಥಾನವನ್ನು ಯಾರು ತುಂಬಲಿದ್ದಾರೆ ಎಂದು ನಮಗೆ ದಯವಿಟ್ಟು ತಿಳಿಸಿ.